ವೈದ್ಯ ಸಂಪತ್ತು ಲೈವ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಷಯ ಅಲೋಪತಿಯಲ್ಲಿ ಬರುವಂತಹ ಲ್ಯಾಪ್ರೋಸ್ಕೋಪಿ, ಅದು ಸರ್ಜರಿ ವಿಭಾಗದಲ್ಲಿ ಬರುವಂತಹ ಲ್ಯಾಪ್ರೋಸ್ಕೋಪಿ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿಯ ಪ್ರತಿಷ್ಠಿತ ವೈದ್ಯರಲ್ಲಿ ಡಾಕ್ಟರ್ KG ಬೈಕೋಡಿ ಅವರು ಕೂಡ ಒಬ್ಬರು. ಅವರ ಸಂದರ್ಶನ ಇವತ್ತು ಏರ್ಪಡಿಸ್ತಾ ಇದ್ದೇವೆ. ನಮ್ಮ ವೈದ್ಯರಾದ ಡಾಕ್ಟರ್ KG ಬೈಕೋಡಿ ಅವರು ಲ್ಯಾಪ್ರೋಸ್ಕೋಪಿ ಬಗ್ಗೆ ನಮಗೆಲ್ಲ ತಿಳಿಸಿಕೊಡಬೇಕಾಗಿ ಸಹೃದಯದ ಪ್ರಾರ್ಥನೆ. ವೈದ್ಯರೇ ನಮಸ್ಕಾರ. ನಮಸ್ಕಾರ. ವೈದ್ಯ ಸಂಪತ್ ಈ ಲೈವ್ ಟಿವಿ ವಿಡಿಯೋ ಚಾನೆಲ್ಗೆ ನನಗೆ ಮಾತನಾಡ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ನಮಗೆ ಒಂದು ಮುಖ್ಯವಾದ ಈಗ ಅಡ್ವಾನ್ಸ್ಮೆಂಟ್ ಆಪರೇಷನ್ ಹೆಸರಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಒಂದು ವಿಧಾನ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸುಮಾರು 40-50 ವರ್ಷಗಳಿಂದ ಪ್ರಚಲಿತವಾಗಿ ಬಂದಿದೆ. ಈಗ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಈಗ ಸಾಕಷ್ಟು ದೊಡ್ಡ ಮೇಜರ್ ಆಪರೇಷನ್ಸ್ ಎಲ್ಲ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬಹುದು. ಸೊ ಅದರಲ್ಲಿ ಸಣ್ಣ ಮಕ್ಕಳು ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲ ಈ ವಯಸ್ಸಿನವರೆಗೂ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಬಹುದು. ಇದು ಸರ್ಜರಿ ಆಪರೇಷನ್ ಮಾಡುವ ವೈದ್ಯರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಲಿಕ್ಕೆ. ಯಾಕಂದ್ರೆ ಅವರು ಏನ್ ಮಾಡ್ತಾರೆ, ನಾರ್ಮಲ್ ಆಪರೇಷನ್ ಅಂದ್ರೆ ನಾವು 3 ಡೈಮೆನ್ಷನ್ ವ್ಯೂ ಅಂತ ಇರುತ್ತೆ. ಅದೆಲ್ಲ ನಮ್ಮ ಮುಂದೆ ಕಣ್ಣು ಮುಂದೆ ಸರಿಯಾಗಿ 3 ಡೈಮೆನ್ಷನ್ ಅಲ್ಲಿ ಕಾಣ್ತಾ ಇರುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಅದು 2 ಡೈಮೆನ್ಷನ್ ಅಂತ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಇದೊಂದು ಪ್ರೊಸೀಜರ್ ನಡೀತಾ ಇದೆ, ನಾನು ಈಗ ತೋರಿಸ್ತೀನಿ ನೋಡಿ. ಈ ಉದಾಹರಣೆಯಾಗಿ ಈಗ ಒಂದು ಪಿತ್ತಕೋಶದ ಆಪರೇಷನ್ ನಡೀತಾ ಇದೆ, ಇಲ್ಲಿ ನೋಡ್ತಾ ಇದ್ರಿ. ಈಗ ನೋಡ್ರಿ, ಈಗ ನಾವು ಆಕ್ಚುಲಿ ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಬಟ್ ಆಪರೇಷನ್ ಮಾಡೋದು ಕೆಳಗೆ ಪೇಷಂಟ್ ಮಲ್ಕೊಂಡಿರ್ತಾನೆ. ಎಕ್ಸಾಕ್ಟ್ಲಿ ಇದು ಹಿಂಗೆ ಟಿವಿಯಲ್ಲಿ ನಡೀತಾ ಇರ್ತದೆ. ಸೊ ನಾವು ಇಲ್ಲಿ ಈ ಪ್ರಕಾರ ನಮ್ಮ ಶಸ್ತ್ರ ಇನ್ಸ್ಟ್ರೂಮೆಂಟ್ಸ್ ಬಿಟ್ಕೊಂಡು ಮಾಡ್ತಾ ಇರ್ತೀವಿ. ಇಲ್ಲಿ ಟಿವಿ ನೋಡಿ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ಇದರಲ್ಲಿ ನಮ್ದು ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಅಲ್ಲಿ. ಸೊ ಇದನ್ನೇ ಎಲ್ಲರೂ ಮಾಡೋದು ಸ್ವಲ್ಪ ಕಷ್ಟ. ಸೊ ಮತ್ತೆ ಕಲೀಲಿಕ್ಕೆ ತುಂಬಾ ಕಷ್ಟ, ಇಮಿಡಿಯೇಟ್ ಕಲೀಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾರ್ಮಲ್ ಆಪರೇಷನ್ ಜಲ್ದಿ ಕಲಿಬಹುದು, ಬಟ್ ಅದನ್ನೇ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆ ಇರ್ತವೆ. ಅದಕ್ಕೆ ಅದನ್ನ ನಾವು ಸ್ವಲ್ಪ ಇದನ್ನ ಮಾಡಿ ಬಹಳ ಟ್ರೈನಿಂಗ್ ಮಾಡಿ ಪರಿಶ್ರಮ ಕೊಟ್ಟು ಆಪರೇಷನ್ ಮಾಡಬಹುದು. ಸೊ ಇದರಿಂದ ಬಹಳ ಅಡ್ವಾಂಟೇಜ್ ಅಂದ್ರೆ ಪೇಷಂಟ್ ಬಹಳ ಜಲ್ದಿ ಗುಣಮುಖವಾಗ್ತಾನೆ. 1 ರಿಂದ 2 ದಿವಸದಲ್ಲಿ ಮನೆಗೆ ಹೋಗ್ತಾನೆ. ಅದೇ ನಾವು ಹೊಟ್ಟಿ ಕೊಯ್ದು ದೊಡ್ಡ ಆಪರೇಷನ್ ಮಾಡಿದ್ರೆ 10 ರಿಂದ 15 ದಿವಸ ಅವನು ಮಲ್ಕೋಬೇಕಾಗುತ್ತೆ. ಇದಾದ್ರೆ ನೆಕ್ಸ್ಟ್ ಡೇ ಆಪರೇಷನ್ ಆದ ಸಾಯಂಕಾಲ ನೆಕ್ಸ್ಟ್ ಡೇ ಎದ್ದು ಅಡ್ಡಾಡಬಹುದು, ಎಲ್ಲ ತನ್ನ ಕೆಲಸ ಚಟುವಟಿಕೆಗಳು ಮಾಡಬಹುದು. ಪೇಷಂಟ್ಗೆ ತುಂಬಾ ಒಳ್ಳೆಯದು ಪ್ರೊಸೀಜರು. ಬಟ್ ಡಾಕ್ಟರ್ಸ್ಗೆ ಕಲೀಲಿಕ್ಕೆ ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ಪೇಷಂಟ್ ಉದ್ಧಾರಕ್ಕಾಗಿ ಒಳ್ಳೇದಕ್ಕಾಗಿ ನಾವೆಲ್ಲ ನಮ್ಮ ಶ್ರಮ ಪಡ್ತೀವಿ. ಸೊ ಹಿಂಗಾಗಿ ಲ್ಯಾಪ್ರೋಸ್ಕೋಪಿ ಈಗ ತುಂಬಾ ಅಡ್ವಾನ್ಸ್ಡ್ ಆಗಿ ಪೇಷಂಟ್ ಬಹಳ ತೊಂದರೆಗಳಿಂದ ನಿವಾರಣೆ ಮಾಡಬಹುದು. ಈ ಲ್ಯಾಪ್ರೋಸ್ಕೋಪಿ ಪ್ರಸಂಗ ಯಾವ ಕಾರಣಕ್ಕಾಗಿ ಬರಬಹುದು? ಈ ತೊಂದರೆಗಳಿಂದ ಲಕ್ಷಣಗಳನ್ನ ನೋಡೋದಕ್ಕೆ ಸಿಗಬಹುದಾ? ಇದು ಒಂದು ಸಲ ಲ್ಯಾಪ್ರೋಸ್ಕೋಪಿ ಮಾಡಿದ ನಂತರ ಪೇಷಂಟ್ ಎಷ್ಟು ದಿವಸ ಇದರ ನೋವನ್ನು ಸಹಿಸ್ಕೋಬಹುದು, ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ನಂತರ ಎಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗಬಹುದು? ಇದರ ನಂತರ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ವೈದ್ಯರೇ. ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದ್ರೆ ಇದು ಒಂದು ಶಸ್ತ್ರಚಿಕಿತ್ಸೆ ಮಾಡುವ ಒಂದು ವಿಧಾನ. ಸೊ ಪತ್ತೆ ಗಿತ್ತೆ ಅವೆಲ್ಲ ಸೇಮ್, ಯಾವ ರೋಗಕ್ಕೆ ಏನ್ ಪತ್ತೆ ಮಾಡಬೇಕು ಆ ಆಪರೇಷನ್ ಮಾಡಬೇಕು ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಬಟ್ ಒಂದು ಮುಖ್ಯವಾದ ಅಡ್ವಾಂಟೇಜ್ ಅಂದ್ರೆ ಬಹಳ ಮುಖ್ಯವಾದ ನಮ್ಗೆ ಅಡ್ವಾಂಟೇಜ್ ಇದೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದ್ರೆ 24 ಗಂಟೆಯಲ್ಲಿ ಪೇಷಂಟ್ ಆರಾಮಾಗ್ಬಿಡ್ತಾರೆ. ಕೆಲವೊಂದು ಆಪರೇಷನ್ ಕೆಲವೊಂದ್ಸಲ 12 ಗಂಟೆಯಲ್ಲಿ ಆರಾಮಾಗ್ಬಿಡ್ತಾರೆ. ಅದೇ ನಾವು ಹೊಟ್ಟೆ ಕೊಯ್ದು ಆಪರೇಷನ್ ಮಾಡಬೇಕಾದ್ರೆ ಕೆಲವೊಂದ್ಸಲ 8-10 ದಿವಸ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇದು ನೋಡಿ, ಅಪೆಂಡಿಕ್ಸ್ ಆಪರೇಷನ್ ನಡೀತಾ ಇದೆ. ಈ ಆಪರೇಷನ್ ಮಾಡಿ ಸೊ ಬೆಳಿಗ್ಗೆ ಮಾಡ್ತೀವಿ, ಸಾಯಂಕಾಲ ಪೇಷಂಟ್ ಪೂರ್ತಿ ಆರಾಮಾಗಿ ಅಡ್ಡಾಡಬಹುದು. ಬೇಕಾದ್ರೆ ಸಾಯಂಕಾಲ ಇಲ್ಲೇ ಹುಬ್ಳಿಯಲ್ಲಿ ಮನೆ ಇದ್ದು ಅದೇ ಊರಲ್ಲಿ ಆಪರೇಷನ್ ಸಾಯಂಕಾಲ ಮನೆಗೆ ಹೋಗ್ಬೋದು. ಸೊ ಒಂದು ಆಪರೇಷನ್ ಆಗಿ ಅನಸ್ತೇಸಿಯಾ ಕೊಟ್ಟು ಹೊರಗೆ ಬಂದ ತಕ್ಷಣ ಚೇತರಿಸ್ಕೊಳ್ತಾರೆ, ಬಹಳ ಜಲ್ದಿ ಆರಾಮಾಗಿಬಿಡ್ತಾರೆ. ಅದೇ ಇದನ್ನೇ ಅವನು ಹೊಟ್ಟೆ ಕೊಯ್ದು ಆಪರೇಷನ್ ಮಾಡ್ಬೇಕಾದ್ರೆ ಕಮ್ಸಿ 2 ರಿಂದ 3 ರಿಂದ 4 ದಿವಸ ರೆಸ್ಟ್ ತಗೋಬೇಕು. ಆಮೇಲೆ ಅದಕ್ಕೆ ಸ್ಟಿಚ್ ಹಾಕ್ಬೇಕು. ಆ ಸ್ಟಿಚ್ ತೆಗಿಲಿಕ್ಕೆ 10 ರಿಂದ 15 ದಿವಸ ಆಗುತ್ತೆ. ಕೆಲವೊಂದು ದೊಡ್ಡ ಆಪರೇಷನ್ ಅಂದ್ರೆ ಇನ್ನು ಬಹಳ ಲೇಟ್ ಆಗುತ್ತೆ. ಸೊ ಅಂತ ಎಲ್ಲ ದೊಡ್ಡ ಆಪರೇಷನ್ ಎಲ್ಲ ಈ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಿದ್ರೆ ಬಹಳ ಜಲ್ದಿ ಗುಣವಾಗ್ತಾನೆ, ಚೇತರಿಸ್ತಾನೆ. ಫಾರ್ ಎಕ್ಸಾಂಪಲ್, ನಾನು ಈಗ ಪಿತ್ತಕೋಶದ ಆಪರೇಷನ್ ಹೇಳ್ಬೇಕಾದ್ರೆ, ಪಿತ್ತಕೋಶದ ಹೊಟ್ಟೆ ಕೊಯ್ದು ಆಪರೇಷನ್ ಮಾಡ್ಬೇಕಾದ್ರೆ ಕಡಿಮೆ 8 ರಿಂದ 10 ದಿನ ಮಲ್ಕೋಬೇಕಾಗುತ್ತೆ.
ಅದಕ್ಕೆ ಬಟ್ ಇದು ಲ್ಯಾಪ್ರೋಸ್ಕೋಪಿ ಮಾಡ್ರೆ 24 ತಾಸಲ್ಲಿ ಆರಾಮಾಗಿ ಮುಂದಿನ ನೆಕ್ಸ್ಟ್ ಡೇ ಆರಾಮಾಗಿಬಿಡ್ತಾನೆ. ಹೀಗಾಗಿ ಸಾಕಷ್ಟು ತನ್ನ ವಿಧವಾದ ಆಪರೇಷನ್, ಸಣ್ಣ ಮಕ್ಕಳು ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲಾ ಆಪರೇಷನ್ ಮಾಡಬಹುದು. ಇದು ಮೇನ್ ಅಂದ್ರೆ ನಾವು ಶಸ್ತ್ರಕ್ರಿಯೆಯಲ್ಲಿ ನಾವು ಹೊಟ್ಟಿ ಕೊಯ್ದು ಆಪರೇಷನ್ ಮಾಡಬೇಕಾಗತ್ತೆ. ಇದರಲ್ಲಿ ಏನ್ ಮಾಡ್ತೀವಿ, ಸಣ್ಣ ಸಣ್ಣ ಚಿಕ್ಕವಾದ ಹೋಲ್ ಮಾಡ್ತೀವಿ. 3 ಹೋಲ್ ಮುಖಾಂತರ, 1 ಹೋಲ್ ಮುಖಾಂತರ ಕ್ಯಾಮರಾ ಬಿಡ್ತೀವಿ, ಇನ್ನು 2 ಹೋಲ್ ಮುಖಾಂತರ, 2 ಬೇಡ 3 ಹೋಲ್ ಮುಖಾಂತರ ಇನ್ಸ್ಟ್ರೂಮೆಂಟ್ ಬಿಟ್ಟು ಶಸ್ತ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಸೊ ಕ್ಯಾಮರಾ ಅಲ್ಲಿ ಯೂಶಲಿ 1 ಸೆಂಟಿಮೀಟರ್ ಇರುತ್ತೆ, ಬಟ್ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ 1/2 ಸೆಂಟಿಮೀಟರ್, 5 ಮಿಲಿಮೀಟರ್ ಸಣ್ಣ ತೂತು. ಸೊ 2 ಬೇಡ 3 ತೂತು ಆಗುತ್ತೆ. ಮ್ಯಾಕ್ಸಿಮಮ್ 3 ಇಂದ 4 ಬೇಡ 5 ತೂತು ಆಗ್ಬೋದು. ಅವು ಇಮಿಡಿಯೇಟ್ ವಿದಿನ್ 1 ದಿವಸ 24 ತಾಸಲ್ಲಿ ಆರಾಮಾಗಿಬಿಡ್ತಾರೆ. ಲ್ಯಾಪ್ರೋಸ್ಕೋಪ್ ಬಗ್ಗೆ ತಿಳಿಸ್ಕೊಡ್ರಿ. ಈ ಆಪರೇಷನ್ ಮಾಡೋದಕ್ಕೆ ಮೊದಲು ಪೇಷಂಟ್ಗೆ ಇದರ ಲಕ್ಷಣ ಏನಾದರೂ ಗೊತ್ತಾಗಬಹುದು ಅಥವಾ ವೈದ್ಯರೇ ಹೇಳಬೇಕಾದಕ್ಕೆ ಇದನ್ನು ತಿಳಿಸ್ಕೊಡ್ತೀರಾ? ಈ ಪೇಷಂಟ್ಗಳಿರ್ತಾರೆ, ಲ್ಯಾಪ್ರೋಸ್ಕೋಪಿ ಮಾಡಿಸ್ಬಾರ್ದು ಗೊತ್ತಿರಂಗಿಲ್ಲ, ವೈದ್ಯರನ್ನ ಅಪ್ರೋಚ್ ಮಾಡಿದ್ ಮಾತ್ರ ಗೊತ್ತಾಗಬಹುದು. ಇದಕ್ಕೆ ಮೊದಲು ನಿಮ್ಮನ್ನ ಅಪ್ರೋಚ್ ಮಾಡಬೇಕಾ ಅಥವಾ MBBS ಮಾಡ್ತಾ ಡಾಕ್ಟರ್ ಭೇಟಿಯಾಗಿ ನಂತರ ನಿಮ್ಮ ಹತ್ರ ಬರ್ಬೇಕಾ? ಇದಕ್ಕೊಂದು ಸಣ್ಣ ಉಪಾಯ ಕೊಟ್ರೆ ಒಳ್ಳೆ ಉಪಕಾರ ಆಗುತ್ತೆ ಡಾಕ್ಟರ್. ನಾನು ಮೊದಲೇ ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿ ಒಂದು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡುವ ವಿಧಾನ. ಫಸ್ಟ್ ಅವನು ಶಸ್ತ್ರಚಿಕಿತ್ಸೆಗೆ ಯಾವ ಆಪರೇಷನ್ ಬೇಕು ಅಂತ ಡಿಸೈಡ್ ಮಾಡೋದು ಯೂಶಲಿ ಸರ್ಜನ್ಗಳು ಮಾಡ್ತಾರೆ. ಸೊ ಅದೇ ಆಪರೇಷನ್ ನಾವು ಓಪನ್ ಆಪರೇಷನ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬಹುದು. ಸರ್ವೇ ಸಾಮಾನ್ಯ ಎಲ್ಲರಿಗೂ ಯಾವ್ಯಾವ ಪೇಷಂಟ್ಗೆ ಓಪನ್ ಆಪರೇಷನ್ ಮಾಡಬಹುದು, ಸರ್ ಎಲ್ಲಾ ಪೇಷಂಟ್ಗೆ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ಅದೇ ಕೆಲವೊಂದು ಲಿಮಿಟೇಷನ್ಸ್ ಇರ್ತವೆ, ಎಲ್ಲಾ ಆಪರೇಷನ್ ಲ್ಯಾಪ್ರೋಸ್ಕೋಪಿ ಮಾಡಕ್ ಬರಲ್ಲ. ಫಾರ್ ಎಕ್ಸಾಂಪಲ್ ದೇಹದ ಮೇಲಿನ ಭಾಗದಲ್ಲಿ ಇರ್ತಾವ, ಅವು ಥೈರಾಯ್ಡ್ ಆಪರೇಷನ್, ಏಡ್ ನೆಕ್ ಆಪರೇಷನ್, ಈಗ ಸ್ತನದ ಆಪರೇಷನ್, ಹರ್ನಿಯಾ ಆಪರೇಷನ್, ಕೆಲವೊಂದು ಆಪರೇಷನ್ ಲ್ಯಾಪ್ರೋಸ್ಕೋಪಿ ಮಾಡಕ್ ಬರಲ್ಲ. ಬಟ್ ಮೋಸ್ಟ್ ಹೊಟ್ಟಿ ಒಳಗೆ ಇರೋದು 99% ಆಪರೇಷನ್ಸ್ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ಅದ್ರಲ್ಲಿ ಕೆಲವೊಂದು ತೊಂದರೆ ಇರ್ತವೆ ಅಂತ ಪೇಷಂಟ್ಗೆ. ಈಗ ಒಳಗೆ ಪಸ್ ಆಗಿರುತ್ತೆ, ಕೀವ್ ಆಗಿರುತ್ತೆ, ಪೆರಿಟೋನೈಟಿಸ್ ಅಂತಿರ್ತೀವಿ, ಕರಳು ಬರ್ಸ್ಟ್ ಆಗಿ ಹಂತದಲ್ಲಿ ಕೆಲವೊಂದ್ಸಲ ಡಿಫಿಕಲ್ಟ್ ಆಗುತ್ತೆ ಆಪರೇಷನ್. ಮತ್ತೆ ಆಪರೇಷನ್ ಅಂದ್ರೆ ಪೇಷಂಟ್ ಅನಸ್ತೇಸಿಯಾ ಅರಿವಳಿಕೆಗೆ ಫಿಟ್ ಆಗಿರ್ಬೋದು, ಆಪರೇಷನ್ ಅವನಿಗೆ ಬೇಕಾಗಿರ್ಬೇಕು. ಆ ಆಪರೇಷನ್ 90% ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬಹುದು. ಸೊ ಒಂದೇ ಆದ್ರೆ ವಿದಿನ್ 2 ಸಲ ಚೇತರಿಸ್ಕೊಳ್ತಾನೆ ಪೇಷಂಟ್. ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿಸುವಂತಹ ಪೇಷಂಟ್ BP ಮತ್ತು ಶುಗರ್ನ ಅವರು ಕಂಟ್ರೋಲ್ ಮಾಡ್ಕೊಂಡು ಬರ್ಬೇಕಾಗತ್ತಾ ಅಥವಾ ಅದಕ್ಕೂ ಮೊದಲು ತಮ್ಮದೇ ಇದಕ್ಕೆ ಪ್ರತಿಕ್ರಿಯೆ ಕೊಡಬಹುದಾ ತಾವು? BP ಶುಗರ್ ಯಾವುದೇ ಶಸ್ತ್ರಕ್ರಿಯೆ ಮಾಡಬೇಕಾದ್ರೆ BP ಶುಗರ್ ಕಂಟ್ರೋಲ್ ಆಗ್ಲೇಬೇಕು. ಸೊ ಅದ್ರಲ್ಲಿ ಮೂಲತಃ ಲ್ಯಾಪ್ರೋಸ್ಕೋಪಿ ಅಂದ್ರೆ ಸ್ಟ್ರಿಕ್ಟ್ ಕಂಟ್ರೋಲ್ ಆಗಿರ್ಬೇಕು. ಬಟ್ ನಾನೀಗ ಒಂದು ಉದಾಹರಣೆ ಕೊಡ್ಬೇಕಾದ್ರೆ BP ಜಾಸ್ತಿ ಇದ್ರೆ ಆಪರೇಷನ್ ಆಲ್ವೇಸ್ BP ಜಾಸ್ತಿ ಇದ್ರೆ ಪೇಷಂಟ್ಗೆ ಯಾವುದೇ ಆಪರೇಷನ್ ರಿಸ್ಕ್ ಆಗುತ್ತೆ. ಬಟ್ ಅದಕ್ಕೆ ನಾವೇನ್ ಮಾಡ್ತೀವಿ, BP ಶುಗರ್ ಕಂಟ್ರೋಲ್ ಮಾಡಿನೇ ಎಲ್ಲ ಆಪರೇಷನ್ ಮಾಡೋದು. ಇನ್ ಕೇಸ್ ಎಮರ್ಜೆನ್ಸಿ ಇದ್ದಾಗೆ BP ತುಂಬಾ ಜಾಸ್ತಿ ಇತ್ತಂದ್ರೆ ಲ್ಯಾಪ್ರೋಸ್ಕೋಪಿ ಇನ್ನೂ ರಿಸ್ಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು BP ಅನ್ನೋ ಔಷಧಿಯಲ್ಲಿ ಸಾಕಷ್ಟು ಔಷಧಿ ಬಂದಿದ್ದಾವೆ. ಈಗ BP ಅನ್ನು ಕಂಟ್ರೋಲ್ ಮಾಡಿ, ಶುಗರ್ ಕಂಟ್ರೋಲ್ ಮಾಡಿ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ಇನ್ನು ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ ಇದು ಜನಸಾಮಾನ್ಯರಿಗೆ ಕೈಗೆಟುಕುವಂತ ದರದಲ್ಲಿ ಸಿಗುವುದಾ? ಹೇಗೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಸಾಕಷ್ಟು ಜನ ಇರ್ತಾರೆ. ಇಂಥವ್ರಿಗೆಲ್ಲ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಸಿಗಲು ಸಾಧ್ಯವೇ? ಲ್ಯಾಪ್ರೋಸ್ಕೋಪಿ ಈಗ ಮಧ್ಯಕ್ಕೂ ಈಗ ಎಲ್ಲ ಕಡೆ ಒಂದು ಸಿಗ್ತಿದ್ದಿಲ್ಲ. ಎಲ್ಲ ಕಡೆ ಈಗ ಮೋಸ್ಟ್ ಆಫ್ ದಿ ಸರ್ಜನ್ಸ್ ಎಲ್ಲ ಕಡೆ ಎಲ್ಲ ಆಸ್ಪತ್ರೆಯಲ್ಲಿ ಲ್ಯಾಪ್ರೋಸ್ಕೋಪಿ ಶಸ್ತ್ರಕ್ರಿಯೆ ಲಭ್ಯವಾಗಿದೆ. ಮೂಲತಃ ಮೊದಲಿಗೆ ಸ್ಟಾರ್ಟ್ ಆಗಿದ್ದು ಇದು ನಾವು ಕರೆಂಟ್ ಆಪರೇಷನ್ ಅಂತೀವಲ್ಲ, ಮಕ್ಕಳ ಆಪರೇಷನ್, ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿ. ಅದು ಅಗದಿ ಸಿಂಪಲೆಸ್ಟ್ ಪ್ರೊಸೀಜರ್. ಅದು ಬರೀ ಒಂದು ಹೋಲ್ ಮಾಡಿ, ಒಂದು ಹೋಲ್ ಕ್ಯಾಮ್ರಾ ನೋಡ್ಲಿಕ್ಕೆ, ಇನ್ನೊಂದು ಹೋಲು ಮಕ್ಕಳ ಟ್ಯೂಬೆಕ್ಟಮಿ ಮಾಡ್ಲಿಕ್ಕೆ ಒಂದು ಹೋಲಲ್ಲಿ ಮಾಡ್ತೀವಿ. ಸೊ ಅದು ಅಗದಿ ಮೈನರ್ ಆಪರೇಷನ್, ಅದರಿಂದ ಪ್ರಚಲಿತವಾಯಿತು. ಹಾಗೆ ಎಲ್ಲ ಆಪರೇಷನ್ ಮಾಡ್ತಾ ಇದ್ವಿ. ಸೊ ಈಗ ಲ್ಯಾಪ್ರೋಸ್ಕೋಪಿ ಮುಖಾಂತರ ಒಂದೇ ಪ್ರಾಬ್ಲಮ್ ಕಷ್ಟ ಅಂದ್ರೆ ಲ್ಯಾಪ್ರೋಸ್ಕೋಪಿ ಇಕ್ವಿಪ್ಮೆಂಟ್ ಇರ್ತಾವಲ್ಲ, ಅವು ಸ್ವಲ್ಪ ದುಬಾರಿಯಾದ ಇಕ್ವಿಪ್ಮೆಂಟ್. ಸೊ ಅದ್ರ ಎಲ್ಲ ಕಡೆ ಮಾಡಕ್ ಕಷ್ಟ ಆಗತ್ತೆ. ಅದು ಇಕ್ವಿಪ್ಮೆಂಟ್ ಬೇಕು, ಆಮೇಲೆ ಅದನ್ನ ಮಾಡುವ ಪರಿಣಿತಿಯನ್ನು ಪಡೆದ ವೈದ್ಯರು ಬೇಕು. ಸೊ ಎರಡೂ ಬೇಕಾಗುತ್ತೆ. ಈಗ ಇವನ್ ಗವರ್ಮೆಂಟ್ ವಿಭಾಗದಲ್ಲಿ, ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲ ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈಗ ಅದು ಪ್ರೈವೇಟ್ ಅಲ್ಲಿ ಮಾಡ್ತಾರೆ, ಗವರ್ಮೆಂಟ್ ಅಲ್ಲಿ ಮಾಡ್ತಾರೆ. ಈಗ ತುಂಬಾ 15 ವರ್ಷ 20 ವರ್ಷ ಹಿಂದೆ ಬರೀ ಕೆಲವೊಂದೇ ಸೆಂಟರ್ಸ್ ಆಫ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೆಂಟರ್ ಇದ್ದು, ಈಗ ಆಲ್ಮೋಸ್ಟ್ ಎಲ್ಲ 90% ಆಫ್ ದಿ ಹಾಸ್ಪಿಟಲ್ಸ್
90% ಹಾಸ್ಪಿಟಲ್ಸ್ ಎಲ್ಲರೂ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡ್ತಾರೆ. ಆಮೇಲೆ ಜನರ ವಿಧಿ ನಾವು ಆಕ್ಚುಲಿ ಈಗ ನಾವು ನೋಡಿದ್ರೆ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಓಪನ್ ಆಪರೇಷನ್ ಆಲ್ಮೋಸ್ಟ್ ಸೇಮ್ ರೇಟ್ ತಗೋತೀವಿ, ಏನು ಹೆಚ್ಚಿಗೆ ಏನು ಚಾರ್ಜ್ ಮಾಡಲ್ಲ. ವೈದ್ಯರೇ, ತಮ್ಮ 23-24 ವರ್ಷಗಳ ಅನುಭವದಲ್ಲಿ ಸಾಕಷ್ಟು ಲ್ಯಾಪ್ರೋಸ್ಕೋಪಿ ಸರ್ಜರಿನ ತಾವು ಮಾಡಿರಬಹುದು. ಇದರಲ್ಲಿ ಸಕ್ಸಸ್ ರೇಟ್ ಆಲ್ಮೋಸ್ಟ್ 99% ಅಂತ ಬಂದಿರಬಹುದು ಅಂತ ನಾನು ಅನ್ಕೊಂಡಿರ್ತೇನೆ. ತಮ್ಮ ಅನುಭವವನ್ನು ತಿಳಿಸ್ತೀರಾ? ಲ್ಯಾಪ್ರೋಸ್ಕೋಪಿ ಆಲ್ಮೋಸ್ಟ್ 90 to 95%, ಸಮ್ ಟೈಮ್ 98% ಸಕ್ಸಸ್ ರೇಟ್ ಇರುತ್ತೆ. ಕೆಲವೊಂದ್ಸಲ ಲ್ಯಾಪ್ರೋಸ್ಕೋಪಿ ಮಾಡ್ಬೇಕಾದ್ರೆ ನಮ್ಗೆ ತೊಂದರೆ ಆಗುತ್ತೆ, ಒಳಗಡೆ ಸರಿಯಾಗಿ ಕಾಣಂಗಿಲ್ಲ, ಒಳಗಡೆ ರಕ್ತದ ಸ್ವಲ್ಪ ಅನಾಟಮಿಕಲ್ ಡಿಫೆಕ್ಟ್ ಅಂತೀವಿ, ಆಮೇಲೆ ತುಂಬಾ ರಕ್ತಸ್ರಾವ ಆಗೋದು. ಯಾಕಂದ್ರೆ ಲ್ಯಾಪ್ರೋಸ್ಕೋಪಿ ನಾವು ಒಂದು 2 ಇನ್ಸ್ಟ್ರೂಮೆಂಟ್ ಹೋಲ್ ರಿಪೀಟ್ ಮಾಡ್ತಿರ್ತೀವಿ. ಅಂತದ್ರಲ್ಲಿ ಏನ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿ ಯಾವಾಗ್ಲೂ ನೆನಪಿಟ್ಕೋಬೇಕು, ಲ್ಯಾಪ್ರೋಸ್ಕೋಪಿ ತೊಂದರೆ ಆದಾಗ ಮತ್ತೆ ಹೊಟ್ಟೆ ಓಪನ್ ಮಾಡಿ ಮಾಡ್ತೀವಿ. ಹಂಗೆ ಕೆಲವೊಂದು 3-4% ಕೆಲವೊಂದು ಮೊದ್ಲೇಕ ಬಹಳ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇದ್ವಿ. ಈಗ ಆಲ್ಮೋಸ್ಟ್ 99% ನಾವು ಲ್ಯಾಪ್ರೋಸ್ಕೋಪಿ ಮತ್ತೆ ಮಾಡ್ತೀವಿ. ಈಗ ನಮ್ಗೆ ಮತ್ತೆ ಗೊತ್ತಾಗ್ಬಿಡುತ್ತೆ ಈ ಪೇಷಂಟ್ ಲ್ಯಾಪ್ರೋಸ್ಕೋಪಿ ಸಕ್ಸಸ್ಫುಲ್ ಆಗತ್ತಾ ಇಲ್ಲ ಅಂತ. ಅಂದ್ರೆ ಎಲ್ಲಾ ಪೇಷಂಟ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಯಾವ ಪೇಷಂಟ್ ಲ್ಯಾಪ್ರೋಸ್ಕೋಪ್ ಮಾಡಬೇಕು, ಯಾವ ಪೇಷಂಟ್ ಮಾಡಬಾರ್ದು ಅನ್ನೋದು ಗೊತ್ತಾಗಿದ್ದು. ಆಲ್ಮೋಸ್ಟ್ 98 to 99% ಲ್ಯಾಪ್ರೋಸ್ಕೋಪಿನ ಆಪರೇಷನ್ ಮಾಡಬಹುದು. ತಾವು ಹೇಳಿದ್ರಿ ಲ್ಯಾಪ್ರೋಸ್ಕೋಪ್ ಸರ್ಜರಿ ಮಾಡ್ತೇವೆ ಅಂತ ಹೇಳಿ. ಇನ್ ಕೇಸ್ ಪೇಷಂಟ್ಗಳಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳುವಂತ ಶಕ್ತಿ ದೇಹದಲ್ಲಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಏನಾದ್ರು ಅವಕಾಶ ಇದೆಯಾ, ತಿಳಿಸ್ಕೊಡ್ತಾರೆ ವೈದ್ಯರೇ? ದೇಹದಲ್ಲಿ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಆಪರೇಷನ್ ಮಾಡಬಾರ್ದಂತ ಹಂಗೇನು ಇರಲ್ಲ. ಆಕ್ಚುಲಿ ಅವ್ರಿಗೆ ಅರಿವಳಿಕೆಯಿಂದ ತೊಂದರೆ ಆಗೋ ಸಾಧ್ಯತೆ ಇರ್ತಾವ. ಕೆಲವೊಂದು ಬಹಳ ವೃದ್ಧರಾಗಿ, ಕೆಲವೊಂದು ಸೆಪ್ಟಿಸಿಮೆ ಅಂತೀವಿ. ಈಗ ಅಂತದ್ರಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಇನ್ನೊಂದು ಲ್ಯಾಪ್ರೋಸ್ಕೋಪಿ ಆಪರೇಷನ್ ಸ್ವಲ್ಪ ತಡೆ ಆಗುತ್ತೆ. ಓಪನ್ ಆಪರೇಷನ್ ಅರ್ಧ ತಾಸು ಮಾಡೋದಾದ್ರೆ ಲ್ಯಾಪ್ರೋಸ್ಕೋಪಿ ಕೆಲವೊಂದ್ಸಲ 1 ತಾಸು ಆಗ್ಬೋದು. ಸೊ ಅವಾಗ ನಾವು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ. ಈಗ ಬಹಳ ಹೊತ್ತು ಆಪರೇಷನ್ ಮಾಡೋದ್ರಿಂದ ಜೀವಕ್ಕೆ ಏನು ತೊಂದರೆ ಆದ್ರೆ ಲ್ಯಾಪ್ರೋಸ್ಕೋಪಿ ಅವಾಯ್ಡ್ ಮಾಡ್ತೀವಿ. ಅವಾಗ ನಮ್ಗೆ ಜಲ್ದಿ ಮಾಡಬೇಕಾಗಿರುತ್ತೆ, ಜಲ್ದಿ ಪೇಷಂಟ್ ನ ಆರಾಮ್ ಮಾಡಬೇಕಾಗಿರುತ್ತೆ. ಅವ ಹಂತದ್ರಲ್ಲಿ ಸೀರಿಯಸ್ ಪೇಷಂಟ್ ಐಸಿಯು ಪೇಷಂಟ್ ಅಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರ್ವೈಸ್ ನಾರ್ಮಲ್ ಪೇಷಂಟ್ಗೆ ಎಲ್ಲ ಮಾಡಬಹುದು. ವೈದ್ಯರು, ಇದರಲ್ಲಿ ಔಷಧಿಗಳ ಮುಖಾಂತರ ಗುಣಪಡಿಸುವ ಸಾಮರ್ಥ್ಯ ಇಲ್ವಾ ಸರ್? ಇದಕ್ಕೆ ಲ್ಯಾಪ್ರೋಸ್ಕೋಪಿ ಒಂದೇ ಮಾರ್ಗನ ತಿಳಿಸ್ಕೊಡ್ತೀರಾ ವೈದ್ಯರೇ? ಈಗ ನೋಡಿ ನಾ ಹೇಳಿದ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಅಂದ್ರೆ ಇದು ಒಂದು ಶಸ್ತ್ರಕ್ರಿಯೆದು ಒಂದು ವಿಭಾಗ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿಂದ ಬೆಂಗಳೂರು ಹೋಗಿ ನೀವು ಕಾರಲ್ಲಿ ಹೋಗ್ಬೋದು, ಏರೋಪ್ಲೇನ್ ಹೋಗ್ಬೋದು, ನೀವು ಟ್ರಾವೆಲ್ ಮಾಡ್ಲೇಬೇಕು. ಹಂಗೆ ಲ್ಯಾಪ್ರೋಸ್ಕೋಪಿ ಅಂದ್ರೆ ಆಪರೇಷನ್ ಮಾಡ್ಲೇಬೇಕು. ಈ ಕೆಲವೊಂದು ರೋಗಕ್ಕೆ ಆಪರೇಷನ್ ಮಾಡಬೇಕು, ಕೆಲವೊಂದು ರೋಗಕ್ಕೆ ಆಪರೇಷನ್ ಮಾಡೋದಿರಂಗಿಲ್ಲ. ಸೊ ಯಾವ ರೋಗಕ್ಕೆ ಶಸ್ತ್ರಕ್ರಿಯೆ ಮಾಡಬೇಕು ಅದಕ್ಕೆ ಅಷ್ಟೇ ಲ್ಯಾಪ್ರೋಸ್ಕೋಪಿ ಮಾಡಬಹುದು ವಿನ ಟ್ಯಾಬ್ಲೆಟ್ ಇಂದ ಗುಣಪಡಿಸಕ್ ಆಗಲ್ಲ. ಕೆಲವೊಂದು ರೋಗಕ್ಕೆ ಆಪರೇಷನ್ ಮಾಡಬೇಕು, ಕೆಲವೊಂದು ರೋಗಕ್ಕೆ ಶಸ್ತ್ರಕ್ರಿಯೆ ಮಾಡಬೇಕು. ಯಾವ ರೋಗಕ್ಕೆ ಶಸ್ತ್ರಕ್ರಿಯೆ ಮಾಡಬಹುದು ಅದರಲ್ಲಿ ಕೆಲವೊಂದು ಆಪರೇಷನ್ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಬಹುದು. ಲ್ಯಾಪ್ರೋಸ್ಕೋಪಿ ಇದ್ರ ಮುಖಾಂತರ ತಿಳಿಸ್ಕೊಟ್ರಿ. ಇದನ್ನು ಬಾರದೇ ಇರೋ ಹಾಗೆ ತಡೆದುಕೊಳ್ಳೋದಕ್ಕೆ ಕ್ರಮ ಇದೆಯಾ? ಲ್ಯಾಪ್ರೋಸ್ಕೋಪಿ ಬಾರದೇ ಇರುವಾಗ ಹಂಗ ಕ್ರಮ ಅಂತಿರಲ್ಲ. ಯಾಕಂದ್ರೆ ಶಸ್ತ್ರಕ್ರಿಯೆ ಚಿಕಿತ್ಸಾ ಕ್ರಿಯೆ ಮಾಡುವಂತದ್ದು ತೊಂದರೆನೇ ಬರಬಾರ್ದು. ಸೊ ಯಾವ ಪೇಷಂಟ್ಗೆ ಯಾವ ಆಪರೇಷನ್ ಮಾಡೋ ತೊಂದರೆ ಕಾಯಿಲೆ ಬರಲೇ ಇಲ್ಲ ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಸೊ ಆಪರೇಷನ್ ಶಸ್ತ್ರಕ್ರಿಯೆ ಮಾಡುವಂತ ರೋಗ ಅಂತಂದ್ರೆ ಅದನ್ನ ಲ್ಯಾಪ್ರೋಸ್ಕೋಪಿ ಮಾಡಬಹುದು, ಓಪನ್ ಅರೆ ಮಾಡಬಹುದು. ಹಿಂಗೆ ತಡೆಗಟ್ಟುವಂತದಂತಿಲ್ಲ. ಇದು ಒಂದು ಶಸ್ತ್ರಚಿಕಿತ್ಸಾ ಕ್ರಿಯೆ ಅಥವಾ ವಿಧಾನ ಅಷ್ಟೇ. ಸೊ ಶಸ್ತ್ರಚಿಕಿತ್ಸೆನೆ ಕೆಲವೊಂದು ಮಾಡಕ್ ಯಾವ ಪೇಷಂಟ್ಗೆ ಅವಶ್ಯಕತೆ ಇಲ್ಲ, ಅವ್ನು ಲ್ಯಾಪ್ರೋಸ್ಕೋಪಿ ಇರೋದಿಲ್ಲ. ಇದ್ದಾರೆ ತಮ್ಮೆಲ್ಲ ಲ್ಯಾಪ್ರೋಸ್ಕೋಪಿ ಬಗ್ಗೆ ನಮಗೆ ತಿಳಿದಕ್ಕೆ ತಮಗೆಲ್ಲ ಧನ್ಯವಾದ. ಮುಂದಿನ ಸರ್ತಿ ಎಂಡೋಸ್ಕೋಪಿ ಬಗ್ಗೆ ಮಾತಾಡೋಣ. ಧನ್ಯವಾದ. ನಮಸ್ಕಾರ.